ಹಾಲೇ ಇನ್ನೂ ಕುಡ್ದಿಲ್ವಾ? ನಿತ್ಯಮ್ಮ, ನನಗದು ಬೇಡ ಕನಕಮ್ಮ, ನೀವು ತಗೊಂಡೋಗಿ. ನಿತ್ಯಮ್ಮ, ಹೇಳಿ ಅಮ್ಮ. ಎಲ್ಲೋ ಹೊರಗ್ ಹೋಗ್ಬೇಕಂತ ಹೇಳಿದ್ರಂತೆ, ಯಜಮಾನ್ರು ಹೇಳಿದ್ರು. ಅಯ್ಯೋ, ಹೌದಲ್ಲ? ಹ. ಟೈಮ್ ಎಷ್ಟಾಯ್ತು? ಅಯ್ಯೋ, ಟೈಮ್ ಆಯ್ತು, ನಾನು ಫಂಕ್ಷನ್ಗೆ ಬೇರೆ ಹೋಗ್ಬೇಕು. ಅಮ್ಮಮ್ಮ, ನೀವು ಹಾಲು ಕುಡಿದು ಬಿಟ್ಟು ಸ್ನಾನ ಮಾಡ್ಕೊಂಡ್ ಬನ್ನಿ. ನಾನ್ ನಿಮ್ಗೆ ಟಿಫಿನ್ ತೆಗ್ದಿಡ್ತೀನಿ. ನೋವೇ ಕನಕಮ್ಮ, ನನಗೆ ಅದಕ್ಕೆಲ್ಲ ಟೈಮ್ ಇಲ್ಲ, ಹೋಗ್ಬೇಕು. ಒಂದ್ ನಿಮಿಷ ತಾಳಿ ಅಮ್ಮ. ಅಪ್ಪ ನಿಮ್ಮ ಹತ್ರ ಏನು ಮಾತಾಡ್ಬೇಕಂತೆ, ಒಂದ್ 10 ನಿಮಿಷ ಅದೇನಂತ ಕೇಳ್ಕೊಂಡ್ ಬನ್ನಿ ಅಮ್ಮ. ನಾನು ಇಲ್ಲೇ ತಾನೇ ಇದ್ದೀನಿ, ನಾನು ಅವ್ರ ಹತ್ರ ಈವ್ನಿಂಗ್ ಮಾತಾಡ್ತೀನಿ, ದಾರಿ ಬಿಡಿ. ಅಮ್ಮ. ಯಜಮಾನ್ರೆ. ಏನಮ್ಮ, ನಿತ್ಯನ ಹತ್ರ ಮಾತಾಡಿದ್ಯಾ? ಅವಳು ಏನ್ ಹೇಳಿದ್ಲು? ಯಜಮಾನ್ರೆ, ನಾನು ಅವ್ರ ಹತ್ರ ಮಾತಾಡಿದೆ. ಅವ್ರು ಅರ್ಜೆಂಟ್ ಆಗಿ ಮದ್ವೆಗೆ ಹೋಗ್ಬೇಕಂತೆ. ಅವರು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ರು. ಸರಿ ಬಿಡಮ್ಮ, ಇದೆಲ್ಲ ನನಗೆ ಮೊದಲೇ ಗೊತ್ತಿದ್ದ ವಿಷಯನೇ. ಏನ್ ಮಾಡೋದು? ಅವಳ ಫ್ರೆಂಡ್ಸು ಈ ಊರಿಗೆಲ್ಲ ಅವಳು ಗಿಫ್ಟ್ ಕೊಡ್ತಾ ಇದ್ದಾಳೆ. ಆದ್ರೆ ಅವಳನ್ನ ಹೆತ್ತ ಅಪ್ಪ ನನಗೆ ಮದುವೆಗೆ ಒಪ್ಪಿಗೆ ಅಂತ ಹೇಳಿ ಒಂದು ಗಿಫ್ಟ್ ಕೊಡ್ತಾ ಇಲ್ಲ, ನೋಡಿದ್ಯಾ? ಯಜಮಾನ್ರೆ, ನೀವು ಚಿಂತೆನೆ ಮಾಡ್ಬೇಡಿ. ನಾನ್ ಆಗ್ಲೇ ಹೇಳಿದ್ನಲ್ಲ, ನಾನ್ ಹೇಳಿದ ತರಾನೇ ನೀವು ಮಾತಾಡ್ ನೋಡಿ. ಖಂಡಿತ ನಿತ್ಯ ಅಮ್ಮ ದಾರಿಗ್ ಬಂದ್ಬಿಡ್ತಾರೆ. ಆಮೇಲೆ ನೀವು ಈ ಊರಿಗೆ ಗಿಫ್ಟ್ ಕೊಡ್ಬಹುದು. ಹೋಗು ಕನಕ, ನನ್ನ ದೇಹ ಮತ್ತೆ ಮನಸ್ಸು ಇದೆರಡೂ ಹಾಳಾಗೋಗಿದ್ದು ನನ್ನ ಮಗಳನ್ನ ನೆನೆಸ್ನೇನಮ್ಮ. ನಿನಗೆ ಗೊತ್ತಿಲ್ಲದೆ ಇರೋದು ಏನಿಲ್ಲ. ಸರಿ, ಎಲ್ಲ ಒಂದಿನ ಬದಲಾಗ್ಬೋದು, ನೋಡೋಣ. ಯಜಮಾನ್ರೆ, ಖಂಡಿತ ಬದಲಾಗತ್ತೆ. ನೀವು ಯಾವ್ದಕ್ಕೂ ಚಿಂತೆ ಮಾಡಬೇಡಿ. ನಮ್ ಡಾಕ್ಟ್ರಮ್ಮ ಬೇಗನೆ ನಿಮ್ ಮೈಯಲ್ಲಿ ಯಾವ ತೊಂದ್ರೆನೂ ಇಲ್ಲ ಅಂತ ಹೇಳ್ತಾರೆ ನೋಡಿ. ಸರಿ, ನೀವು ಇಲ್ಲೇ ಇರಿ, ನಾನ್ ನಿಮಗೆ ಟಿಫನ್ ಇಲ್ಲೇ ತಗೊಂಡ್ ಬರ್ತೀನಿ. ಕನಕಮ್ಮ, ನಿತ್ಯಮ್ಮ, ಮುದ್ದು, ಎಷ್ಟ್ ಮುದ್ದಾಗಿದ್ದೀರಾ ನಿತ್ಯಮ್ಮ. ಅಯ್ಯೋ ಅಯ್ಯೋ, ನನ್ ದೃಷ್ಟಿನೇ ಬೀಳ್ತಾ ಇದೆ, ಅಷ್ಟು ಸುಂದರವಾಗಿದ್ದೀರಾ. ಇದೇ ತರ ನಿಮ್ಮನ್ನ ಮದುವೆ ಅಲಂಕಾರದಲ್ಲಿ ನೋಡ್ಬೇಕಮ್ಮ. ಓ ಗಾಡ್, ಶುರು ಮಾಡ್ಬಿಟ್ರಾ? ನನ್ನ ಈ ಮನೆಯಿಂದ ಹೊರಗೆ ಕಳ್ಸೋದ್ರಲ್ಲೇ ಇದ್ದೀರಾ. ಅಪ್ಪನ್ಕಿಂತ ನೀವೇ ನನಗೆ ಮದುವೆ ಮಾಡಿಸಿ ಕಳ್ಸೋದ್ರಲ್ಲಿ ಗುರಿಯಾಗಿದ್ದೀರಾ. ಏನಮ್ಮ ಮಾಡೋದು, ನಿಮ್ ವಯಸ್ಸಲ್ಲಿ ನನ್ ಮಗಳಿಗೆ ಮದುವೆ ಆಗಿ 2 ಮಕ್ಳಿದ್ದಾರೆ. ನಾನು ನಿಮ್ಮನ್ನ ನನ್ ಮಗಳ ತರಾನೇ ನೋಡ್ತಾ ಇದ್ದೀನಿ. ಸಾಕು ಸಾಕು, ನಿಮ್ ಕತೆ ಎಲ್ಲ ಕೇಳಕ್ಕೆ ನಂಗೆ ಟೈಮ್ ಇಲ್ಲ, ಆಲ್ರೆಡಿ ಲೇಟ್ ಆಯ್ತು. ಅಲ್ಲಿ ಎಲ್ರು ವೇಟ್ ಮಾಡ್ತಾ ಇದ್ದಾರೆ. ಸರಿ, ನಾನು ಹೊರಡ್ತೀನಿ. ಅಪ್ಪಂಗ್ ಕೊಡ್ಬೇಕಾದ ಟ್ಯಾಬ್ಲೆಟ್ ಎಲ್ಲ ಮರೀದ ಕೊಡಿ, ಸರಿನಾ? ಸರಿಮಾ, ಬಾಯ್. ನಿತ್ಯಮ್ಮ, ಹೇಳಿ. ನೀವು ಹೋಗಿ ಬನ್ನಿ, ನಾನ್ ನಿಮ್ಗೆ ಸುತ್ತಿ ಹಾಕ್ತೀನಿ. ನೀವೊಬ್ರು, ನಿಮಗ್ ಬೇರೆ ಕೆಲ್ಸನೇ ಇಲ್ಲ. ಅಷ್ಟು ಚಂದ. ಬನ್ನಿ ಡಾಕ್ಟ್ರಮ್ಮ, ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಬನ್ನಿ ಡಾಕ್ಟರ್. ಬನ್ನಿ ಡಾಕ್ಟರ್. ನಿನ್ನೆ ರಾತ್ರಿ ಕೂಡ 3-4 ಸಲ ಎದೆ ನೋವ್ತಾ ಇದೆ ಅಂತ ಹೇಳ್ತಾ ಇದ್ರು ಡಾಕ್ಟರ್. ಓ, ಐ ಸಿ. ಕೈ ಕೊಡಿ. ಕನ್ನಡಕ ಸ್ವಲ್ಪ ತೆಗಿತೀರಾ? ಮೇಲೆ ನೋಡಿ. ಸ್ವಲ್ಪ ಉಸಿರು ಗಟ್ಟಿಯಾಗಿ ತಗೊಳ್ಳಿ. ಬೆನ್ ತೋರಿಸಿ. ಇವಾಗೆಲ್ಲ ನಾರ್ಮಲ್ ಆಗೇ ಇದೆ. ಇವಾಗ ನಿಮ್ಗೆ ಉಸಿರಾಡಕ್ಕೆ ಏನೂ ತೊಂದರೆ ಇಲ್ಲ ಅಲ್ವಾ? ಎದೆ ನೋವು ಇಲ್ಲ ಅಲ್ವಾ? ಹಾಗೆಲ್ಲ ಇಲ್ಲ ಡಾಕ್ಟರ್, ಇವಾಗ ಯಾವ ತೊಂದರೆನೂ ಇಲ್ಲ. ನಿನ್ನೆ ನೈಟೇ ಏನಾಯ್ತು ಅಂತ ಗೊತ್ತಿಲ್ಲ, ತುಂಬಾ ಶ್ವಾಸ ಎಳಿತಾ ಇತ್ತು ಡಾಕ್ಟರ್. ಸರಿ, ನಾನು ಕೊಡೋ ಮೆಡಿಸನ್ನ ಕರೆಕ್ಟಾಗಿ ಫಾಲೋ ಮಾಡಿ. ಸರಿ ಡಾಕ್ಟರ್. ಆಮೇಲೆ
ನನ್ನ ಕಂಪನಿಗೆ ವಾರದಲ್ಲಿ 2 ದಿನ ಹೋಗಿ ನನ್ನ ಕೆಲಸನ ನೋಡ್ಕೊಂಡು ಬರ್ಬೋದಾ ಡಾಕ್ಟರ್? ನೋ ಚಾನ್ಸ್. ಈಗ ಸದ್ಯಕ್ಕೆ ಅದನ್ನ ಮರ್ತ್ಬಿಡಿ. ನೀವು ಮನೇಲಿ ಇರೋವಾಗ್ಲೇ ಮಾಸ್ಕ್ ಹಾಕೊಂಡ್ ಮಾತಾಡ್ಬೇಕು ಅಂತ ಹೇಳಿದೀನಲ್ಲ. ಹಾಗಿರೋವಾಗ ಕಂಪ್ನಿಗೆ ಹೋಗಿ ಹೇಗೆ ಕೆಲಸ ಮಾಡ್ತೀರಾ? ಇಲ್ಲ ಡಾಕ್ಟರ್, ಅದು ಏನಂದ್ರೆ ನೀವೇನು ಹೇಳೋದ್ ಬೇಡ ಸರ್. ಇವಾಗ ತಾನೇ BP ಲೆವೆಲ್, ಶುಗರ್ ಲೆವೆಲ್ ಎಲ್ಲ ಕರೆಕ್ಟ್ ಆಗಿದೆ. ವೀಸಿಂಗು ಇವಾಗ ಕಡಿಮೆ ಆಗ್ತಾ ಬರ್ತಾ ಇದೆ. ಸ್ಮೋಕಿಂಗ್ ಎಷ್ಟು ಡೇಂಜರಸ್ ಅಂತ ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಸುತ್ತೆ. ಇನ್ನು ಮುಂದೆ ಅರ್ಥ ಆಗಿ ಏನು ಪ್ರಯೋಜನ ಡಾಕ್ಟರ್? ಇಲ್ಲಿ ನೋಡಿ ಸರ್, ತುಂಬಾ ಥಿಂಕ್ ಮಾಡೋದು, ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡ್ಕೊಳೋದು, ಫೀಲ್ ಮಾಡೋದು, ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಅವಾಗ್ಲೇ ನಿಮ್ಗೆ ಆರೋಗ್ಯ ಬೇಗ ಸರಿ ಹೋಗೋದು. ನಮ್ ತರ ಮನುಷ್ಯರಿಗೆ ಸ್ಟ್ರೆಸ್ಸು, ಕೋಪ, ಥಿಂಕಿಂಗ್ ಇದರಿಂದಾನೇ ಎಲ್ಲ ರೋಗ ಬರೋದು. ಅದೂನು ಕರೆಕ್ಟೇ ಡಾಕ್ಟ್ರಮ್ಮ. ಎಲ್ಲಿ ಹೇಳಿದ್ರೆ ಕೇಳ್ತಾನೆ ಇಲ್ಲ. ಯಾವಾಗ ನೋಡಿದ್ರು ಯೋಚನೆ ಮಾಡ್ತಾ ಏನಾದ್ರೂ ಚಿಂತೆ ಮಾಡ್ಕೊಂಡೇ ಇರ್ತಾರೆ. ಅದು ನಿತ್ಯಮ್ಮನ ನೆನ್ಸ್ಕೊಂಡು ಅರ್ಧ ಜೀವ ಹಾಳಾಯ್ತು. ಸರಿ, ಹುಷಾರಾಗಿರಿ ಸರ್. ಸರಿ ಕನಕ, ನನ್ ಜೊತೆ ಬನ್ನಿ. ನಾನು ಕೆಲವೊಂದು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಅದನ್ ಕೊಡಿ. ಆಯ್ತಮ್ಮ. ಸರಿ ಸರ್, ಕಳ್ಸ್ಬಿಟ್ ನಾನ್ ಬರ್ತೀನಿ. ಹಾ. ನಿತ್ಯಮ್ಮ, ಹ್ಮ್? ಬೆಳಗ್ ಮದ್ವೆಗ್ ಹೋಗ್ ಬಂದ್ರಲ್ಲ, ಎಲ್ಲ ಚೆನ್ನಾಗ್ ನಡೀತಮ್ಮ? ಅದೆಲ್ಲ ಚೆನ್ನಾಗ್ ಗ್ರ್ಯಾಂಡ್ ಆಗಿ ನಡೀತು. ಆಯ್ತಮ್ಮ. ಇವಾಗ ನಿಮ್ಗೆ ಕುಡಿಯಕ್ಕೆ ಹಾಲ್ ತಗೊಂಡ್ ಬರ್ಲಮ್ಮ? ಅದೆಲ್ಲ ಏನು ಬೇಡ, ನಂಗೆ ತುಂಬಾ ಟಯರ್ಡ್ ಆಗಿದೆ. ಸರಿನಮ್ಮ. ಆಮೇಲೆ ಬೆಳಗ್ಗೆ ಅಪ್ಪ ನನ್ನ ಹತ್ರ ಏನೋ ಮಾತಾಡ್ಬೇಕಂತ ಹೇಳಿದ್ರಲ್ಲ. ಹೌದಮ್ಮ. ಸರಿ, ನಾನೋಗಿ ಮಾತಾಡ್ತೀನಿ. ಸರಿ. ಹ್ಮ್. ನಾವು ಹೇಳಿದ ಹಾಗೆ ಅವ್ರ ಹತ್ರ ಮಾತಾಡಿ ನಿತ್ಯಮ್ಮ ಮದುವೆಗೆ ಒಪ್ಪಿಗೆ ಕೊಟ್ರೆ ಸಾಕು. ಅಪ್ಪ, ಎಲ್ಲ ಒಳ್ಳೆ ರೀತಿಯಲ್ಲಿ ನಡಿಬೇಕು. ಪಾ, ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಏನು ಮಾತಾಡದೆ ಸುಮ್ನೆ ಕೂತ್ಕೊಂಡಿದ್ದೀರಾ? ಮದುವೆಗೆ ಹೋದಿಯಲ್ಲಮ್ಮ, ಮದುವೆ ಎಲ್ಲ ಚೆನ್ನಾಗಿ ಮುಗೀತಮ್ಮ. ಅದೆಲ್ಲ ಚೆನ್ನಾಗ್ ಮುಗೀತಪ್ಪ. ನೀವೇನೋ ಮಾತಾಡ್ಬೇಕಂದ್ರಲ್ಲ, ಅದ್ರ ಬಗ್ಗೆ ಮಾತಾಡಿ. ಏನ್ ಮಾತಾಡ್ಬೇಕು ನನ್ನ ಹತ್ರ? ಓಪನ್ ಆಗಿ ಹೇಳಿ. ನನಗ್ ತುಂಬಾ ಟಯರ್ಡ್ ಆಗಿದೆ, ನಾನು ಹೋಗಿ ಮಲ್ಕೋಬೇಕು. ಆಯ್ತಮ್ಮ, ನಿನಗೆ ಟೈರ್ಡ್ ಆಗಿದ್ರೆ ನೀನ್ ಹೋಗಿ ಮಲ್ಕೋ. ನಾವು ಇನ್ನೊಂದ್ ದಿನ ಮಾತಾಡೋಣ. ಯಾಕೆ ಸಸ್ಪೆನ್ಸ್ ಇಡ್ತೀರಾ ನೀವು? ಈಗ್ಲೇ ಹೇಳ್ಬೋದಲ್ಲ. ಅದೇನಂದ್ರೆ ನನ್ನ ಆಸ್ತಿಯೆಲ್ಲ ನಿನ್ನ ಹೆಸರಿಗೆ ಮಾಡೋಣಂತಿದ್ದೀನಿ. ಏನಪ್ಪ ಹೇಳ್ತಾ ಇದ್ದೀರಾ? ಏನ್ ಇದ್ದಕ್ಕಿದ್ದಾಗೆ? ಹೌದಮ್ಮ, ನನಗೆ ಬೇರೆ ವಯಸ್ಸಾಗ್ತಾ ಇದೆಯಲ್ಲ, ದೇಹದಲ್ಲಿ 1008 ತೊಂದರೆಗಳು. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಡಾಕ್ಟರ್ ಡೇಟ್ ಫಿಕ್ಸ್ ಮಾಡಿಲ್ಲ ಅಷ್ಟೇ. ನನ್ನ ಸ್ಥಿತಿ ಅಷ್ಟು ಮೋಸವಾಗಿದೆ. ಪಾ, ಅದೇ ಡಾಕ್ಟರ್ ಬೇಗ ಕ್ಯೂರ್ ಆಗತ್ತೆ ಅಂತ ಹೇಳಿದ್ರಲ್ಲ. ಅವ್ರು ಕೊಡೋ ಟ್ಯಾಬ್ಲೆಟ್ಸ್ ಎಲ್ಲ ಕರೆಕ್ಟ್ ಟೈಮಿಗೆ ಹಾಕೊಳ್ಳಿ. ನೀವು ಬೇಕಿದ್ರೆ ನೋಡಿ, ಮುಂಚಿನ ತರ ನೀವೇ ಎಲ್ಲಾ ಕೆಲ್ಸನೂ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಅಲ್ಲ ಹೋಗಮ್ಮ. ಏನಪ್ಪ ಒಂಥರ ನಗಾಡ್ತಾ ಇದ್ದೀರಾ? ಏನಾಯ್ತು? ಎಲ್ಲ ಅಪ್ಪಂದ್ರು ಅವ್ರ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಮದುವೆ ಮಾಡಿಕೊಟ್ಟು ಮೊಮ್ಮಕ್ಕಳನ್ನ ನೋಡ್ಕೊಂಡು ನೆಮ್ಮದಿಯಾಗಿ ಸಾಯ್ತಾ ಇದ್ದಾರೆ. ಆದರೆ ನನ್ನ ನೋಡಿದ್ಯಾ? ಪಾ, ಮತ್ತೆ ಶುರು ಮಾಡ್ಬೇಡಿ. ಏನ್ ಹೇಳ್ಬೇಕೋ ಅದನ್ನ ಮಾತ್ರ ಹೇಳಿ. ಅದೇನಮ್ಮ, ನನ್ನ ಆಸ್ತಿ, ನನ್ನ ಕಂಪನಿ ಎಲ್ಲ ನಿನ್ನ ಹೆಸರಿಗೆ ಬರೆದು ಕೊಡೋಣ ಅಂತಿದ್ದೀನಿ. ತಕ್ಷಣ ನಮ್ಮ ಅಡ್ವೊಕೇಟ್ನ ಕರೆಸಿ ಇದಕ್ಕೊಂದು ವ್ಯವಸ್ಥೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಮ್ಮ. ಆಹಾ, ನಾವೇ ಕೇಳ್ಬೇಕು ಅಂತ ಅಂದ್ಕೊಂಡ್ವಿ, ಅಪ್ಪನೇ ಹೇಳ್ಬಿಟ್ರು. ಸರಿ, ಎಲ್ಲ ನಮಗ್ ಫೇವರ್ ಆಗೇ ನಡೀತಾ ಇದೆ, ನಡೀಲಿ. ಸರಿಯಪ್ಪ, ಆಮೇಲೆ ನಿಮ್ಮಿಷ್ಟ. ನಿಮಗೆ ಹೇಗನ್ಸತ್ತೋ ಹಾಗೆ ಮಾಡಿ. ಆಸ್ತಿ ನನ್ನ ಹೆಸರಲ್ಲೇ ಬರ್ದಿಟ್ಬಿಡಿ. ಆಯ್ತಮ್ಮ, ಅದಕ್ಕೆ ಬೇಕಾದ ಎಲ್ಲ ಕೆಲಸ ನಾನು ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಈ ಅಪ್ಪನಿಗೆ ಒಂದೇ ಒಂದು ಮಾತ್ರ ನಿನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಹತ್ರನಾ? ಏನಪ್ಪ? ನಿನ್ನ ಒಪ್ಪಿಗೆ ಮಾತ್ರ ಬೇಕಮ್ಮ. ಅದೇ ನೀವು ಅಂದ್ಕೊಂಡಿತರ ನನ್ನ ಹೆಸರಿಗೆ ಬರ್ದಿಡಿ ಅಂತ ಹೇಳಿದ್ನಲ್ಲ. ಅದಲ್ಲ, ನೀನು ಮದುವೆ ಮಾಡ್ಕೊಂತೀಯ ಅಂತ ಹೇಳು. ನನ್ನ ಎಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ಬರೆದು ಕೊಡ್ತೀನಿ. ಅಪ್ಪ, ಅದೆಲ್ಲ ನನಗೆ ಸೆಟ್ ಆಗಲ್ಲಪ್ಪ. ಬೇರೆ ಹುಡುಗಿಯರ್ ತರ ಮದುವೆ ಮಾಡ್ಕೊಂಡು ಮಕ್ಕಳು ಹೆರಿಯೋದೆಲ್ಲ ನನಗೆ ಚೂರು ಇಷ್ಟ ಇಲ್ಲಪ್ಪ. ನಾನು ಈ ತರನೇ ಇದ್ಬಿಡ್ತೀನಿ. ಪ್ಲೀಸ್, ನನ್ನ ಫೋರ್ಸ್ ಮಾಡಬೇಡಿ. ಸರಿಮಾ, ಆಗಲ್ಲ ಅಂದ್ರೆ ಬಿಡು.
ಆದರೆ ನಿನ್ನಮ್ಮ ಅಷ್ಟು ಕನಸು ಕಂಡಿದ್ಲು. ನಿನಗೆ ಅಬ್ಬರವಾಗಿ ಮದುವೆ ಮಾಡಬೇಕು, ಒಡವೆ ಆಗಬೇಕು, ಊರೇ ಮೆಚ್ಚುಗಳ ಹಾಗೆ ಸೀಮಂತ ಮಾಡಬೇಕು, ಮೊಮ್ಮಕ್ಕಳನ್ನ ಹಾಗೆ ಬೆಳೆಸ್ಬೇಕು, ಹೀಗೆ ಬೆಳೆಸ್ಬೇಕಂತ ಕನಸು ಕಂಡ್ಲಮ್ಮ. ಅವಳ ಕನಸು ಬರೀ ಕನಸಾಗೇ ಹೋಯ್ತು ಬಿಡು. ಆದರೆ ನೀನು ಮಾತ್ರ ಇವಾಗ ಮದುವೆಗೆ ಒಪ್ಕೊಂಡಿಲ್ಲ ಅಂದರೆ ನನ್ನ ಆಸ್ತಿನ ಯಾವುದಾದ್ರೂ ಅನಾಥ ಆಶ್ರಮಕ್ಕೆ ಇಲ್ಲ ಯಾವುದಕ್ಕಾದರೂ ಬರೆದು ಕೊಟ್ಬಿಡ್ತೀನಿ. ಅಯ್ಯೋ ನೀನು ನನ್ನ ಹತ್ರ ಏನು ಕೇಳಬೇಡ. ಪಾ, ಏನಪ್ಪ ಹೀಗೆ ಹೇಳ್ತಾ ಇದ್ದೀರಾ? ಇನ್ನೊಂದು ಮಗು ಹೆತ್ರೆ ನನ್ನ ಸರಿಯಾಗಿ ಬೆಳ್ಸಕ್ಕಾಗಲ್ಲ ಅಂದ್ಬಿಟ್ಟು ನಾನು ಒಬ್ಳಿಗೋಸ್ಕರ ನಿಮ್ ಸಂತೋಷನ ತ್ಯಾಗ ಮಾಡಿದೀರಪ್ಪ ನೀವು. ಇವಾಗ ಈ ಆಸ್ತಿ ಎಲ್ಲ ಬೇರೆ ಯಾರಿಗೋ ಬರ್ದು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಏನಾಯ್ತಪ್ಪ ನಿಮ್ಗೆ? ಹೌದಮ್ಮ, ನೀನು ಹುಟ್ಟಿದ್ಮೇಲೆ ನನ್ನ ಜೀವನದಲ್ಲಿ ಈ ಕಂಪನಿ, ಮನೆ, ಆಸ್ತಿ ಪಾಸ್ತಿ ಎಲ್ಲನೂ ಬಂತು. ನಾನು ನಿನ್ನಮ್ಮನು ನಿನ್ನ ಸಂತೋಷವಾಗಿ ಇಟ್ಕೊಳ್ಳಕ್ಕೆ ನಮ್ಮಿಬ್ರು ಸಂತೋಷನ್ನೇ ಮರೆತು ಬಿಟ್ಟಿವಿ. ಆದರೆ ನಿನ್ನಿಂದ ನಮ್ಮನ್ನ ಸಂತೋಷ ಪಡಿಸಕ್ ಆಗ್ತಾ ಇಲ್ಲ ನೋಡಿದ್ಯಾ? ಪಾ, ಮದುವೆ ಎಲ್ಲ ನನ್ನಿಂದ ಮಾಡ್ಕೊಳಕ್ ಆಗಲ್ಲಪ್ಪ. ನನಗೆ ಮದುವೆಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ನಲ್ಲ. ಇಲ್ಲಿ ನೋಡಮ್ಮ, ನೀನೇನು ಚಿಕ್ಕ ಮಗು ಅಲ್ಲಮ್ಮ. ನನ್ನ ನಿರ್ಧಾರ ಇದೆ, ಆಮೇಲೆ ನಿನ್ನಿಷ್ಟನೇನಮ್ಮ. ಛೇ, ನಾವೊಂದು ಪ್ಲಾನ್ ಮಾಡಿದ್ರೆ ಇವ್ರೊಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಇವ್ರು ತೀರ್ಕೊಳ್ಳೋಕ್ಕಿಂತ ಮುಂಚೆ ಯಾರ ಹೆಸರಿಗೂ ಆಸ್ತಿ ಬರೀದೇ ಇದ್ರಾದ್ರೂ ಲೀಗಲ್ ಆಗಿ ಎಲ್ಲ ಆಸ್ತಿನೂ ನನಗೇ ಬಂದ್ಬಿಡತ್ತೆ. ಆದ್ರೆ ಇವರು ಬೇರೆ ಯಾರ ಹೆಸರಿಗೂ ಬರೆದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಏನ್ ಮಾಡೋದು? ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ? ನನಗೇನ್ ಹೇಳೋದಂತಾನೆ ಗೊತ್ತಾಗ್ತಾ ಇಲ್ಲ. ಏನಮ್ಮ ನೀನು ಪ್ರೀತಿ ಮಾಡ್ತಾ ಇದೀಯ ಅಂತ ಕೇಳಿದೆ, ಇಲ್ಲ ಅಂತ ಹೇಳಿದಿ. ಮದುವೆ ಮಾಡ್ಕೊಂತೀಯ ಅಂತ ಕೇಳಿದೆ, ಆಗಲ್ಲ ಅಂತ ಹೇಳ್ಬಿಟ್ಟಿಯಲ್ಲ. ಆದ್ದರಿಂದನೇ ಇವಾಗ ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅಯ್ಯೋ, ದುಡ್ಡಿಲ್ದೆ ಈ ಲೋಕದಲ್ಲಿ ಏನು ಮಾಡಕ್ಕಾಗಲ್ಲ. ಏನ್ ಮಾಡೋದು? ಇವ್ರು ಹೇಳ್ದಾಗ ನಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಇವ್ರು ಹೇಳ್ದಾಗೆ ಮಾಡ್ಬಿಡ್ತಾರೆ. ಇವಾಗ ನಾವೇನ್ ಮಾಡೋದು? ಆಯ್ತಪ್ಪ, ನಾನು ಮದುವೆ ಮಾಡ್ಕೋಬೇಕಲ್ಲ, ಮಾಡ್ಕೋತೀನಿ. ಬಟ್ ಒನ್ ಕಂಡೀಷನ್, ನನಗಿಷ್ಟ ಆದಾಗೆ ನಾನು ಮದುವೆ ಮಾಡ್ಕೋತೀನಿ, ಓಕೆನಾ? ಸಂತೋಷ ನಮ್ಮ, ನನಗೆ ನೀನು ಮದುವೆ ಮಾಡ್ಕೊಳ್ಳಕ್ಕೆ ಒಪ್ಕೊಂಡಿದ್ದೆ ಸಾಕು. ಆಯ್ತಪ್ಪ. ಹಾ, ಪರವಾಗಿಲ್ವೇ? ಕನಕ ಕೊಟ್ಟಿದ್ದ ಐಡಿಯಾ ವರ್ಕೌಟ್ ಆಗ್ತಾ ಇದೆಯಲ್ಲ. ಹೇಗೋ ಇವಳು ಮದುವೆ ಮಾಡಿಕೊಂಡು ಸಂತೋಷವಾಗಿದ್ದರೆ ಸಾಕು. ನಾನು ಸಾಯೋದ್ರೊಳಗಡೆ ಹೇಗಾದರೂ ಮೊಮ್ಮಕ್ಕಳನ್ನು ನೋಡ್ಬಿಡ್ಬೇಕು.